ನೋಡೋಣ ಇವಾಗ ಇದು ನಾನು ಜಸ್ಟ್ ಪ್ಯಾಕ್ ಕಟ್ ಮಾಡಿಟ್ಟಿದ್ದೀನಿ ಅಷ್ಟೇ, ಇನ್ನೂ ಅನ್ಬಾಕ್ಸಿಂಗ್ ಮಾಡಿಲ್ಲ. ಇಲ್ಲಿ ನಾನು ಮಾಡಿರೋದು ಅಂತ ಐಟಮ್ ಏನಪ್ಪ ಅಂದರೆ ನಿಮ್ಗೆ ಗೊತ್ತಿರ್ಬೋದು. ಸೊ ಇದು ರಿಂಗ್ ಲೈಟ್ ಅಂತ. ಇದು ಯಾಕೆ ಯೂಸ್ ಆಗುತ್ತೆ, ಏನು ಯೂಸ್ ಆಗುತ್ತೆ ಅಂತ ನೋಡೋಣ. ಸೊ ನೋಡಿರ್ಬೋದು, ನಮ್ಮ ಸುಮಾರು ವೀಡಿಯೋಸಲ್ಲಿ ಮಾಡುವಾಗ ನಾನು ಏನು ಮಾಡ್ತಾಯಿದ್ದೆ ಅಂದರೆ ಮನೇಲಿರ್ತಕ್ಕಂಥ ಒಂದು ಟ್ಯೂಬ್ ಲೈಟ್ ಬೆಳಕಿನದಿಂದ ಯೂಸ್ ಮಾಡ್ತಾ ಇದ್ದೆ. ಸೊ ಅದ್ರ ಮುಖಾಂತರ ಏನಾಗ್ತಿತ್ತು ನೀವು ನೋಡ್ಬೋದು, ಕೆಲವು ಸಲ ನಾನು ಟ್ಯೂಬ್ ಲೈಟ್ ಹತ್ರ ಹೋಗ್ಬಿಟ್ಟು ನೋಡಿದಾಗ ಮಾತ್ರ ನನ್ನ ಮುಖ ಕ್ಲಿಯರಾಗಿ ಬೆಟ್ಟೆ ಕಾಣಿಸ್ತಾ ಇತ್ತು. ಅದರ್ವೈಸ್ ಏನಾಗುತ್ತೆ, ಬೆಳಕು ಜಾಸ್ತಿ ಇರೋದಿಲ್ಲ. ಸೊ ಇಲ್ಲಿ ಏನಾಗುತ್ತೆ ಅಂದರೆ ಈ ಒಂದು ಆಫ್ಕೋರ್ಸ್ ಸುಮಾರು ಲೈಟಿಂಗ್ ಸಿಸ್ಟಮ್ಸ್ ಎಲ್ಲ ಇದೆ, ಬಟ್ ನಮಗೆ ಒಂದು ಬಜೆಟಲ್ಲಿ ಸೂಟ್ ಆಗೋ ಥರ ಸ್ವಲ್ಪ ಒಂದು ಎವರೇಜ್ ಬಜೆಟಲ್ಲಿ ಈ ಒಂದು ರಿಂಗ್ ಲೈಟ್ನ ಬುಕ್ ಮಾಡಿದ್ದೀನಿ. ಇದು ಅಡ್ವಾಂಟೇಜ್ ಏನಪ್ಪ ಅಂದರೆ ಸ್ನೇಹಿತರೆ, ನಿಮಗೆ ವಿಡಿಯೋ ಮಾಡೋದಕ್ಕಾಗಿರ್ಬೋದು, ಅಥವಾ ನೀವು ಫೋಟೋ ತೆಗೆಯೋಕ್ಕಾಗಿರ್ಬೋದು, ಅಥವಾ ನೀವು ಫೋಟೋ ಶೂಟ್ ಮಾಡೋಕ್ಕಾಗಿರ್ಬೋದು, ಯೂಟ್ಯೂಬ್ ಆಗಿರ್ಬೋದು, ಹಲವಾರು ಮಲ್ಟಿಪರ್ಪೋಸ್ ಉದ್ದೇಶಗಳಿಗೆ ಈ ರಿಂಗ್ ಲೈಟ್ನ ನೀವು ಬಳಸ್ಕೋಬಹುದು. ಓಕೆ, ಜೊತೆಗೆ ಇದು ಕೇವಲ ಇಂಡೋರ್ ಅಷ್ಟೇ ಅಲ್ಲದೆ ಮನೆಯೊಳಗಡೆ ಅಷ್ಟೇ ಅಲ್ಲದೆ ಹೊರಗಡೆನೂ ಕೂಡ ಇದನ್ನು ನೀವು ಬಳಸ್ಬೋದು. ಸೊ ಇದ್ರ ಹೆಸರೇನು, ಇದು ಯಾವ ಮಾಡಲು, ಇದು ಯಾವ ಥರ ಕೆಲಸ ಮಾಡುತ್ತೆ ಅಂತ ಈಗ ತಿಳ್ಕೊಳ್ಳೋಣ ಸ್ನೇಹಿತರೆ. ಸೊ ಇಲ್ಲಿ ಬಾಕ್ಸಲ್ಲಿ ಈ ಥರ ಇದೆ, ಒಂದು ಬಿಲ್ ಕೊಟ್ಟಿದ್ದಾರೆ. ಇದನ್ನು ನಾನು ಸರಿ ಹೇಳ್ತೀನಿ ಇವಾಗ. ಸೊ ನೋಡೋಣ, ಇಲ್ಲಿ ನೋಡ್ತಾ ಇದ್ರ ಹೆಸರು ಡಿಜಿಟೆಕ್ ಅಂತ. ಸೊ ಡಿಜಿಟೆಕ್ LED ರಿಂಗ್ ಲೈಟ್ ಅಂತ ಇದೆ. ಸೊ ಕಾಂಬೋ ಪ್ಯಾಕ್ ವಿತ್ 5 ಫೀಟ್ ಲೈಟ್ ಸ್ಟ್ಯಾಂಡ್ ಅಂತ ಇದೆ. ಸೊ ಒಳಗಡೆ ಏನು ಬರ್ತಂದರೆ ಈ ಒಂದು ರಿಂಗ್ ಲೈಟ್ ಬರುತ್ತೆ, ಜೊತೆಗೆ ಇಲ್ಲಿ ಮೊಬೈಲ್ ನೀವು ಪ್ಲೇಸ್ ಮಾಡ್ಬೋದು. ಈ ಥರ ಸ್ಟ್ಯಾಂಡ್ ಕೂಡ ಬರುತ್ತೆ ನಿಮಗೆ. ಅದರ್ವೈಸ್ ಬರೀ ರಿಂಗ್ ಲೈಟ್ ಮಾತ್ರ ತೊಗೋಬೋದು, ಬಟ್ ನೀವು ಯಾವ ಥರ ಸ್ಟ್ಯಾಂಡ್ ತೊಗೊಂತ ಹೇಳೋದು ಕ್ವಶನ್ ಮಾರ್ಕ್ ಆಗುತ್ತೆ. ಸೊ ಈ ಪ್ಯಾಕ್ ನಾನು ಯೂಸ್ ಮಾಡಲಾಗಿ ತೊಗೊಂಡ್ರೆ ಒಳ್ಳೆ ರಿವ್ಯೂಸ್ ಇತ್ತು, ಮತ್ತು ಡಿಜಿಟೆಕ್ ಅವ್ರದ್ದು ತುಂಬ ಪ್ರಾಡಕ್ಟ್ಸ್ ಇದೆ ಅನಿಸ್ತಾ ಇದೆ. ಜೊತೆಗೆ ಇದು ಸ್ಟ್ಯಾಂಡ್ ಕೂಡ ಬರುತ್ತೆ ಇಲ್ಲಿ. ಅದರ್ವೈಸ್ ರಿಂಗ್ ಲೈಟಿಗೆ ಒಂದಿಷ್ಟು ಅಮೌಂಟು ಮತ್ತು ಸ್ಟ್ಯಾಂಡಿಗೆ ಒಂದಿಷ್ಟು ಅಮೌಂಟು ಎಕ್ಸ್ಟ್ರಾ ಸ್ಪೆಂಡ್ ಮಾಡಬೇಕಾಗುತ್ತೆ. ಇಲ್ಲಿ ಎರಡು ಕಾಂಬೋ ಒಟ್ಟಿಗೆ ಸಿಗೋ ಕಾರಣ ಸ್ಪೆಂಡ್ ಮಾಡಿದ್ವಿ. ಮಾಡಲ್ ಹೆಸರು DRL 12C ಅಂತ. ಬೇರೆ ಬೇರೆ ಮಾಡಲ್ಸ್ ಇದೆ, ಇದಕ್ಕಿಂತ ಕಡಿಮೆದೊಂದು ಇದೆ. ಇದು ನನಗೆ 1400 ರೂಪಾಯಿ ಕಾಸ್ಟ್ ಆಯಿತು. 900 ರೂಪಾಯಿದೊಂದಿದೆ ವಿದೌಟ್ ಸ್ಟ್ಯಾಂಡು. ಅದನ್ನು ಬಿಟ್ಟರೆ ಇನ್ನೊಂದು 1618C ಅಂತ ಇದೆ. ಅದಕ್ಕೆ ಸುಮಾರು ಅವರು ಒಂದಿಷ್ಟು ಚಾರ್ಜ್ ಜಾಸ್ತಿ ಆಗುತ್ತೆ, 4,000 ರೂಪಾಯಿನ ಆಗುತ್ತೆ ಅನ್ಕೋತೀನಿ, ಜಾಸ್ತಿ ಇದೆ. ಸೊ ಇದು ನೋಡ್ಬೋದು, ಇಲ್ಲಿ ನೋ ಶ್ಯಾಡೋ ಅಂತ ಹೇಳ್ತಿದ್ದಾರೆ ಅವರು. ಸೊ ಮತ್ತು ಅಡ್ಜಸ್ಟ್ಮೆಂಟ್ ಮಾಡ್ಬೋದು ನೀವು. ಜೊತೆಗೆ ಇಲ್ಲಿ ಒಂದು ಕಂಟ್ರೋಲ್ ಕೊಟ್ಟಿದ್ದಾರೆ. ಇದ್ರ ಮುಖಾಂತರ ನಿಮಗೆ ಬೆಳಕು ಎಷ್ಟು ಬೇಕು ಅನ್ನೋದನ್ನು ಕೂಡ ನೀವು ಕಂಟ್ರೋಲ್ ಮಾಡ್ಕೋಬೋದು. ಸ್ವಲ್ಪ ಜಾಸ್ತಿ ಯಾವ ಥರ ಬೆಳಕು ಬರುತ್ತೆ ಅಂತ. ಸೊ ಇನ್ನೂ ನಾನು ಟ್ರೈ ಮಾಡಿ ನೋಡಬೇಕು. 25 ವ್ಯಾಟ್ ಇದೆ. ಓಕೆ, ಸೊ ಟೆಂಪ್ರೇಚರ್ ಇದೆ, ಇಲ್ಯುಮಿನೇಷನ್ ಈ ಥರ ಕೊಟ್ಟಿದ್ದಾರೆ. ಸೊ ಇದಿಷ್ಟು ಇಲ್ಲಿ ಇನ್ಫಾರ್ಮೇಷನ್ ಇದೆ. ಸೊ ನೋಡ್ಬೋದು, ಇಲ್ಲಿ ಯೂಸ್ ಫಾರ್ ಸೆಲ್ಫಿ, ಮೇಕಪ್ ಆರ್ಟಿಸ್ಟ್, ಪೋರ್ಟ್ರೇಟ್ ಫೋಟೋಗ್ರಫಿ, ವಿಡಿಯೋ ಶೂಟ್, ಫ್ಯಾಷನ್ ಫೋಟೋಗ್ರಫಿ ಮತ್ತು ಟಿಕ್ಟಾಕ್, ಯೂಟ್ಯೂಬ್ ವೀಡಿಯೋಸ್ಗೆಲ್ಲ ಯೂಸ್ ಮಾಡ್ಬೋದು ಕೊಟ್ಟಿದ್ದಾರೆ. ಬೇಸಿಕಲಿ ಎಲ್ಲೆಲ್ಲಿ ನೀವು ಮೊಬೈಲ್ ಯೂಸ್ ಮಾಡ್ಕೊಂಡ್ಬಿಟ್ಟು ಫೋಟೋನ ವೀಡಿಯೋನ ಮಾಡ್ತೀರಾ, ಎಲ್ಲ ಕಡೆ ಇದನ್ನು ಯೂಸ್ ಮಾಡ್ಕೋಬೋದು. ಸೊ ಈ ಥರ ಬಾಕ್ಸಲ್ಲಿ ಈ ಥರ ಇದೆ, ಇಲ್ಲಿ ಕೊಟ್ಟಿದ್ದಾರೆ. ಮತ್ತು ಇಲ್ಲಿ ಹಿಂದೇನಿದೆ, ಸೊ ಒಂದಿಷ್ಟು ಸ್ಟೆಪ್ಸ್ ಕೊಟ್ಟಿದ್ದಾರೆ ಅವರು. ಇಲ್ಲಿ ಏನಿರುತ್ತೆ ನೋಡಿ, ಮೊಬೈಲ್ ಕ್ಲಿಪ್, ಹೋಲ್ಡಿಂಗ್ ಕ್ಲಿಪ್ ಇದೆ, ಜೊತೆಗೆ ಬಾಲ್ ಹೆಡ್. ಸೊ ಇದು ರೊಟೇಟ್ ಮಾಡೋಕ್ಕೋಸ್ಕರ ನಿಮಗೆ, ಜೊತೆಗೆ 360 ರೊಟೇಷನ್ ಆಗುತ್ತೆ, 180 ಡಿಗ್ರಿದ ಆಗುತ್ತೆ. ಇಲ್ಲಿ ಬೇರೆ ಎಲ್ಲ ಆಪ್ಷನ್ ಕೊಟ್ಟಿದ್ದಾರೆ. ಸೊ ಈ ಥರ ಲೈಟ್ ಇರುತ್ತೆ, ಈ ಥರ ಒಂದು ಸ್ಟ್ಯಾಂಡ್ ಕೂಡ ಕೊಟ್ಟಿದ್ದಾರೆ ಇಲ್ಲಿ. ಸೊ ಇದು ವೇಟ್ ಎಷ್ಟು ಅಂದರೆ 0.55 kg ಇದೆ. ಟೋಟಲ್ ಮ್ಯಾಕ್ಸಿಮಮ್ ಲೋಡ್ ಅಂದರೆ ಇದ್ರ ಮೇಲೆ ನೀವು ಎಷ್ಟು ಲೋಡ್ ಮಾಡ್ಬೋದು ಅಂದರೆ ಅಪ್ ಟು ಒಂದು 5 kgವರೆಗೂ ಮಾತ್ರ ಲೋಡ್ ಮಾಡ್ಬೋದು. ಅಫ್ಕೋರ್ಸ್ ಆ ಮೊಬೈಲ್ ಅಷ್ಟು ವೆಯ್ಟ್ ಇರಲ್ಲ ಅನ್ಕೋತೀನಿ, ಬಟ್ ಇನ್ ಕೇಸ್ ನೀವು ಡಿಜಿಟಲ್ ಕ್ಯಾಮ್ರಾ ಯೂಸ್ ಮಾಡ್ಬೋದಾ, ಇದ್ರ ಮೇಲೆ ಯೂಸ್ ಮಾಡಿದರೆ ಅದು ವೆಯ್ಟು ಇಷ್ಟು ಇರಬೇಕಾಗುತ್ತೆ. ಜೊತೆಗೆ ಮ್ಯಾಕ್ಸಿಮಮ್ ಡಯಾಮೀಟರು ಇಷ್ಟು ಕೊಟ್ಟಿದ್ದಾರೆ, ಏನಿದೆ ಅಂತೆಲ್ಲ. ಸೊ ಸೆಕ್ಷನ್ಸ್ 5 ಅಂತ ಇದೆ. ಔಟ್ಪುಟ್ಟು 25 ವ್ಯಾಟ್ ಇದೆ. ಸೊ ಚೆನ್ನಾಗಿದೆ ಅನ್ಕೋತೀನಿ, ನೋಡೋಣ, ಟ್ರೈ ಮಾಡೋಣ. ಹೋಪ್ ಇಟ್ ಈಸ್ ಗುಡ್. ಸೊ ರಿವ್ಯೂಸ್ ಅಂತೂ ಚೆನ್ನಾಗಿದೆ ಓವರಾಲ್ ಆಗಿ ನೋಡೋಣ. ಸೊ ಇದನ್ನು ಅನ್ಬಾಕ್ಸ್ ಮಾಡ್ತೀನಿ ಸ್ನೇಹಿತರೆ ಇವಾಗ. ಇಲ್ಲಿ ಓಪನ್ ಮಾಡಿದೆ. ಸೊ ಇದು ಪ್ಯಾಕ್ ತುಂಬ ಟೈಟ್ ಅನ್ನಿಸ್ತಾ ಇದೆ, ಬಟ್ ಗೊತ್ತಿಲ್ಲ, ಯಾರಾದರೂ ಮುಂಚೆ ಯೂಸ್ ಮಾಡಿದ್ರೆ ಒಂದೊಂದು ಟೆನ್ಷನ್ ಇರುತ್ತೆ ಯಾವಾಗಲೂ. ಬಟ್ ನೋಡೋಣ ಓವರ್ಲಿ ಯಾವ ಥರ ಇರುತ್ತೆ ಅಂತ ಡಿಸೈನ್ ಮಾಡೋಣ. ಸೊ ಇದರಲ್ಲಿ ಮತ್ತೆ 2 ಬಾಕ್ಸ್ ಇದೆ, ಈ ಥರ 2 ಯೂನಿಟ್ ಇದೆ. ಸೊ ಒಂದು ಅಫ್ಕೋರ್ಸ್ ಒಂದು ಲೈಟ್ ಇರುತ್ತೆ ಅನ್ಕೋತೀವಿ ಒಂದು, ಜೊತೆಗೆ ಇದು ಒಂದು ಸ್ಟ್ಯಾಂಡ್. ಸೊ ಇದಿಷ್ಟು ಕಾಲೇಜ್ ಇದೆ, ಇದನ್ನ ಕಡೆ ಎತ್ತಿರ್ತೀನಿ ನಾನು ಇವಾಗ. ಇದು ನೋಡ್ಬೋದು ನೀವು, ಸ್ಟ್ಯಾಂಡ್ ಇದೆ. ಸೊ ಲೈಟ್ ಹೊರಗಡೆ ತೆಗೋಣ. ಸೊ ಇಲ್ಲಿ ನೋಡ್ತಾ ಇದ್ದರೆ ನೀವು ಲೈಟು ಮತ್ತು ಜೊತೆಗೆ ಇದು ಸ್ಟ್ಯಾಂಡದ್ದು ಯೂನಿಟ್ ಇಷ್ಟಿದೆ. ಸೊ ನೋಡೋಕೆ ತುಂಬ ಸಿಂಪಲ್ ಅನ್ನಿಸ್ತಾ ಇದೆ, ಬಟ್ ಗೊತ್ತಿಲ್ಲ ಯಾವ ಥರ ವರ್ಕ್ ಆಗುತ್ತೆ, ಏನಾಗುತ್ತೆ ಅಂತ ನೋಡೋಣ. ಸೊ ಇದು ಲೈಟು. ಸೊ ಲೈಟ್ ಎಷ್ಟು ಬ್ರೈಟ್ನೆಸ್ ಕೊಡುತ್ತೆ ಅಂದರೆ ಅಫ್ಕೋರ್ಸ್ ಹೇಳಿದಲ್ಲ ಅವರು 25 ವ್ಯಾಟ್ ಅಂತ ಹೇಳಿದ್ದಾರೆ. ಸೊ ನೋಡೋಣ ನಿಜವಾಗ್ಲೂ ಅದು ಹೆಲ್ಪ್ಫುಲ್ ಆಗುತ್ತೆ ಹೇಗಂತ. ಸೊ ಇಲ್ಲಿ ನಾವು ನೋಡ್ಬೋದು ಸ್ನೇಹಿತರೆ. ಸೊ ಇಲ್ಲಿ ನಿಮಗೆ ರೌಂಡ್ ಲೈಟ್ ಆಗುತ್ತೆ, ಮಧ್ಯದಲ್ಲಿ ನಾವೇನು ಮಾಡ್ತೀವಿ, ಅಫ್ಕೋರ್ಸ್ ಇಲ್ಲಿ ಮೊಬೈಲ್ನ ಫಿಕ್ಸ್ ಮಾಡೋಕ್ಕೆ ಯೂಸ್ ಮಾಡ್ಬೋದು. ಬಟ್ ಇದು ಒಳಗಡೆ ಹೋಗುತ್ತಾ ಯಾವ ಥರ ನೋಡ್ಬೇಕು, ಟ್ರೈ ಮಾಡಿ ನೋಡೋಣ. ಇದಿಷ್ಟಿದೆ. ಆಮೇಲೆ ಇಲ್ಲಿ ಒಂದೇನು ಕೇಬಲ್ ಕೊಟ್ಟಿದ್ದಾರೆ ಅವರು, ಇದರಲ್ಲಿ ನೋಡ್ಬೋದು ಈ ಥರ ರಿಮೋಟ್ ಆಪ್ಷನ್ಸ್ ಇದೆ, ನಿಮಗೆ ಕಂಟ್ರೋಲ್ ಮಾಡ್ಕೋಬೋದು ಎಷ್ಟು ಬೇಕು ನಾವು ಅಂತ.
ಸೊ ಸ್ನೇಹಿತರೆ, ವಿಡಿಯೋನ ಪೂರ್ತಿ ನೋಡಿದ್ದಕ್ಕೆ ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀವಿ. ಮತ್ತೆ ಮುಂದೆ ಒಂದು ಉಪಯುಕ್ತ ಒಳ್ಳೆ ವಿಡಿಯೋದೊಂದಿಗೆ ಬರೋಣ. ಅಲ್ಲಿವರೆಗೂ ನಮಸ್ಕಾರ, ಶುಭ ದಿನ. ಥ್ಯಾಂಕ್ ಯು, ಬಾಯ್.